ಹೊರಗಡೆ ಹೋಗಿದ್ನಲ್ಲ, ಅವಾಗ ಅಜ್ಜಿ ಬೈತಾ ಇತ್ತು ನಿನ್ನ. ಹೂನಮ್ಮ, ಏನೇನೋ ಬೈತಾ ಇತ್ತು. ಬೈದ್ರು ಬೈಕೊಳ್ಳಿ ಮಕ್ಕಳ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನೋಡಿ, ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ಇಲ್ಲ ತಾನೇ? ಬೈಕೊಳ್ಳೋರು ಯಾವತ್ತೂ ಉದ್ಧಾರ ಆಗಲ್ಲ, ಅವ್ರ ಬುದ್ಧಿ ಅಲ್ಲೇ ಇರತ್ತೆ. ಬಿಡ್ರಿ ಅದನ್ನ. ಅಮ್ಮ, ಅಜ್ಜಿ ಹೇಳ್ತಿತ್ತು, ಇನ್ಮೇಲೆ ಸ್ಕೂಲ್ಗೆ ಎಲ್ಲೂ ಹೋಗ್ಬೇಡ ನೀನು, ಮನೆಯಲ್ಲೇ ಇರೋ ಕೆಲಸ ಮಾಡಿಕೊಂಡು ಅಂತ. ಹೂನಮ್ಮ, ನಂಗೂ ಅಂತಿತ್ತು. ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ಸಾರಿಸ್ಬಿಟ್ಟು ರಂಗೋಲಿ ಹಾಕು ನೀನು ಅಂತಿತ್ತು. ಸ್ಕೂಲ್ಗಿಲೆಲ್ಲ ಹೆಣ್ಮಕ್ಳಿಗೆ ಸರಿ ಹೋಗಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ರೇನೆ ಹೆಣ್ಮಕ್ಳಿಗೆ ಮರ್ಯಾದೆ ಅಂತ ಹೇಳ್ತಿತ್ತಮ್ಮ. ಹೂನಮ್ಮ, ನನಗೂ ಹಂಗೆ ಅಂತಿತ್ತು. ಹಂಗಂದ್ರ ಅವ್ರ ಮಾತನ್ನ ಕೇಳಬೇಡಿ. ಇಲ್ಲ, ಇನ್ನೊಂದ್ಸರಿ ಏನಾದ್ರು ಹೇಳಕ್ಕೆ ಬಂದರೆ ಹಿಂಗೆ ಹೇಳಿ ನೀವು. ಅಜ್ಜಿ, ಆಗಿನ ಕಾಲ ಹಂಗಿತ್ತು, ಇವಾಗ ಹಂಗಿಲ್ಲ, ಓದಿದ್ರೇ ಮರ್ಯಾದೆ ಅಂತ. ಅವರು ಏನು ಬೇಕಾದರೂ ಹೇಳಲಿ. ನೋಡಿ ಮಕ್ಕಳ, ನೀವು ಮಾತ್ರ ಸ್ಕೂಲಿಗೆ ಹೋಗಲೇಬೇಕು. ನೋಡು, ಇಲ್ಲ ಅಂದರೆ ನಿಮ್ಮ ಅಜ್ಜಿ ನನ್ನನ್ನು ಹೆಂಗೆ ಬೈತಾ ಇದ್ದಾರೋ ಹಾಗೆ ನಿಮ್ಮನ್ನು ಇನ್ನೊಬ್ಬರು ಬೈತಾರೆ. ಬೇಡ ಅಲ್ವಾ? ಇಲ್ಲಮ್ಮ, ನನಗಿಷ್ಟ ಇಲ್ಲಪ್ಪ ಈ ಥರ ಎಲ್ಲ ಬೈಸ್ಕೊಳಕ್ಕೆ. ನಂಗೆ ತುಂಬ ಬೇಜಾರಾಗುತ್ತೆ, ಅಳುನೇ ಬಂದ್ಬಿಡುತ್ತೆ ನನಗೆ. ಅಮ್ಮ, ನನಗಂತೂ ಈ ಥರ ಬೈದ್ಬಿಟ್ರೆ ನನಗೆಲ್ಲಾದ್ರೂ ದೂರ ಹೊರ್ಟೋಗೋಣ ಅನ್ಸುತ್ತಮ್ಮ. ಅಯ್ಯೋ ಬಿಡ್ತು ಅನ್ನೋ, ಹಾಗೆಲ್ಲ ಮಾಡಬಾರ್ದು ಮಹಾಲಕ್ಷ್ಮಿ. ಜನ 1000 ಅನ್ಲಿ, ಯಾರು ಏನೇ ಅನ್ಲಿ, ನಮ್ಮ ಗುರಿ ನಾವು ಮುಟ್ಟೋವರೆಗೂ ಸುಮ್ಮನೆ ಇರಬೇಕು ತಾಳ್ಮೆಯಿಂದ. ನಿಮ್ಮ ಜೊತೆ ನಾನು ಇದ್ದೀನಲ್ವಾ, ಅವ್ರು ಅಂದ್ರೆ ಅಂದ್ಕೊಳ್ಳಿ ಬಿಡು. ನೀವು ಹೊರಗಡೆನೇ ಕುತ್ಕೊಂಡು ಓದ್ಕೊಳ್ಳಿ. ಒಳಗಡೆ ಇದ್ದರೆ ಆ ನಿಮ್ಮಜ್ಜಿ ಬೈದು ಗೊಣಗಾಡೋದೇ ಕೇಳಿಸುತ್ತೆ, ನೀವು ಓದ್ಕೊಳಕ್ಕಾಗಲ್ಲ. ಹ್ಞೂನಮ್ಮ, ಒಳಗಡೆ 5 ನಿಮಿಷನೂ ಕೂರಕ್ಕಾಗಲಿಲ್ಲ ನನಗೆ. ನಾನು ಓದ್ತಾ ಇರೋದು ಏನು ಅಂತಲೇ ಮರ್ತೋಗ್ತಾ ಇತ್ತು. ಅಮ್ಮ, ಅಜ್ಜಿ ಐತಲ್ಲ ಸೋಡಾ ಬುಡ್ಡಜ್ಜಿ, ಆ ಸೋಡಾ ಬುಡ್ಡಜ್ಜಿ ನನಗೇನು ಅನ್ಲೇ ಇಲ್ಲಪ್ಪ. ನೀನು ಚೆನ್ನಾಗಿ ಓದ್ಕೊಂಬಿಟ್ಟು ದೊಡ್ಡನಾದ ಮೇಲೆ ನನಗೆ ಒಂದು 2 ಎಳೆ ಕಾಸಿನ ಸರ ಮಾಡಿಸ್ಕೊಡುವಂತೆ ಅಂತ ಅಂತಮ್ಮ. ಹಾಂ, ಹಂಗಂದ್ರ ಈ ವಯಸ್ಸಲ್ಲಿ ಕಾಸಿನ ಸರ ಬೇರೆನಾ? ಕೃಷ್ಣ, ಆಯ್ತಜ್ಜಿ ಅಂತ ಹೇಳು ಇನ್ನೊಂದ್ಸರಿ ಹಿಂಗೆ ಹೇಳಿದ್ರೆ. ಇಲ್ಲ ಅಂತ ಏನು ಹೇಳಕ್ಕೆ ಹೋಗ್ಬೇಡ. ಆದರೆ ನಿಮ್ಮಿಬ್ರು ಅಕ್ಕಂದ್ರ ಬಗ್ಗೆ ಏನಾದರೂ ನಿನ್ನ ಹತ್ರ ಚಾಡಿ ಹೇಳಕ್ಕೆ ಹೋಗೋದಾದ್ರೆ ಮಾಡಿದ್ರೆ ನೀನು ನಿಮ್ಮ ಅಕ್ಕರ ಪರವಾಗೇ ಮಾತಾಡಬೇಕು. ಹ್ಞೂನಮ್ಮ, ನಾನು ಬಿಡ್ತೀನಾ? ನನಗಿಬ್ರು ಅಕ್ಕಂದ್ರಂದರೆ ತುಂಬ ಇಷ್ಟ, ಅದರಲ್ಲೂ ಲಕ್ಷ್ಮಿ ಅಕ್ಕಂದ್ರೆ ತುಂಬ ಇಷ್ಟ ನನಗೆ. ಹಾಗೆ ಇರಬೇಕು. ಸರಿ ಸರಿ, ನೀವು ಓದ್ಕೊಳ್ಳಿ. ನನಗೆ 2 ಪಾತ್ರೆ ಇದೆ, ತೊಳೆದ್ಬಿಟ್ಟು ಬಿಸಿ ಬಿಸಿ ಹಾಲು ಕಾಯಿಸ್ಕೊಂಬರ್ತೀನಿ, ಕುಡಿಯೋರಂತೆ. ಹೋ, ಜಯವ ಇಲ್ಲೇ ಅವಳೆ. ಜಯ ಅಣ್ಣ 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 ಬಂದ? ಹೆಂಗಿದ್ಯಾ ಅಣ್ಣ? ಅದಕ್ಕೆ ಚೆನ್ನಾಗಿದ್ದಾರಾ? ಆಮೇಲೆ ಮಕ್ಕಳು ಚೆನ್ನಾಗಿದ್ದಾರಾ? ಅಪ್ಪ ಅಪ್ಪ ಹೇಗಿದ್ದಾರೆ? ಹ್ಞೂ, ಎಲ್ಲ ಚೆನ್ನಾಗಿದ್ದಾರೆ. ಏನು ಫೋನ್ ಮಾಡ್ದಲ್ಲ, ಬೇಗ ಬಾರಣ, ಏನೋ ಮಾತಾಡಬೇಕು, ಮನೇಲೇನೋ ತೊಂದರೆ ಆಗೈತೆ ಅಂತ. ಏನಾಯ್ತು? ಏನಂತ ಇವಾಗ ಮತ್ತೆ ನಿನ್ನ ಗಂಡಂದು? ಅಣ್ಣ, ಮೆತ್ತು ಮಾತಾಡು. ಒಳಗಡೆನೇ ಇದ್ದಾರೆ, ನಮ್ಮ ಅತ್ತೆನೂ ಊರಿಂದ ಬಂದಿದ್ದಾರೆ. ಹಾಂ, ನಿಮ್ಮ ಅತ್ತೆ ಬಂದವರಾ? ಏನು ಇಷ್ಟು ವರ್ಷ ಇಲ್ದಿದ್ದವರು ಈಗ ಬಂದವರಲ್ಲ? ಏನಾದ್ರು ತೊಂದರೆ ಆಯ್ತೇನಮ್ಮ? ಯಾವತ್ತು ಬರ್ದಿದ್ದವ್ರು ಇದ್ದಕ್ಕಿದ್ದಂಗೆ ಬಂದವರಲ್ಲ, ಏನಾಯ್ತು? ಅಯ್ಯೋ ಅಣ್ಣ, ಅದೇನಾಯ್ತಂದ್ರೆ... ಅಯ್ಯೋ ಶಿವನೇ, ಇಷ್ಟೊಂದೆಲ್ಲ ನಡೆದೋಗ್ಬಿಡ್ತಾ? ಓನಣ್ಣ, ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಪಂಚಾಯತಿ ಕಟ್ಟಲ್ಲಿ ಎಲ್ಲನೂ ಹೇಳ್ಬಿಟ್ಟೆ. ಅದನ್ನೇ ಇವ್ರ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನನ್ನ ಮೇಲೆ. ನಮ್ಮ ಅತ್ತೆನೂ ಬಾಯಿಗೆ ಬಂದಾಗ ಮಾತಾಡ್ತಾರಣ್ಣ. ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ 3 ಮಕ್ಕಳನ್ನ ಹೆಂಗೆ ಓದಿಸ್ಲಿ? ಇನ್ಮೇಲೆ ನಮ್ಮ ಅತ್ತೆ ಇಲ್ಲೇ ಇರ್ತಾರಂತೆ. ಅವ್ರ ಕಣ್ಣಿಗೆ ಬಿದ್ದರೆ ಸಾಕು, ನನ್ನ ಚುಚ್ಚು ಮಾತಾಡ್ತಾರಣ್ಣ. ಅಣ್ಣ, ದಯವಿಟ್ಟು ನನಗೆ ಕರ್ಕೊಂಡು ಹೋಗ್ಬಿಡೋಣ. ಇಲ್ಲಿದ್ರೆ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ. ಅಲ್ಲಿ ಬೇಕಾದ್ರೆ ನಿಮ್ಮ ಜೊತೆಗೆ ಇರ್ತೀನಿ. ನಾನು ಏನಾರ ಕೆಲ್ಸಕ್ಕೆ ಹೋಗ್ತೀನಣ್ಣ. ಅಪ್ಪನೂ ಹೆಂಗೋ ಅಲ್ಲೇ ಇರ್ತಾರಲ್ಲ. ಇಲ್ಲಿದ್ರೆ ಮರ್ಯಾದೆನೇ ಕೊಡಲ್ಲ ಅಣ್ಣ ನನಗೆ. ಸ್ವಾಭಿಮಾನನ ಬಿಟ್ಟು ಹೆಂಗಣ್ಣ ಬದುಕೋದು? ಚಿಚೆ ಜಯ, ಹಂಗಂದ್ರೆ ಆಗ್ತದಾ? ಮದುವೆ ಆದಮೇಲೆ ಹೆಣ್ಮಕ್ಳು ಕಷ್ಟನೋ ಸುಖನೋ ಗಂಡನ ಮನೇಲಿ ಇರಬೇಕಮ್ಮ. ಇಷ್ಟು ಕಾಲ ತವ್ರ ಮನೆಗೆ ಬರ್ತೀನಿ ಅಂದರೆ ಹೆಂಗೆ ಹೇಳು? ತವ್ರ ಮನೆಗೇನು ಅಮ್ಮ ಇದ್ದದ್ದ? ಅಪ್ಪ. ಇವಾಗ ಅಪ್ಪನೂ ನಾವೇ ನೋಡ್ಕೋಬೇಕು, ನಮ್ಮದೇ ಜವಾಬ್ದಾರಿ. ನಾನು ನಿಮ್ಮ ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ಇಬ್ಬರು ಮಕ್ಕಳನ್ನ ಸಾಕೋಕ್ಕೆ? ನೀನು ಅರ್ಥ ಮಾಡ್ಕೋಬೇಕಪ್ಪ. ಏನಣ್ಣ ಮಾಡಲಿ, ಅರ್ಥ ಮಾಡ್ಕೊ ಅಂತಂದರೆ ನೀವೇ ತಾನೇ ದೊಡ್ಡವರೆಲ್ಲ ಸೇರ್ಕೊಂಡು ಮದುವೆ ಮಾಡಿದ್ದು. ಇವಾಗ ನನ್ನ ಕಷ್ಟ ನಾನು ಯಾರು ಕೇಳ್ಕೊಳ್ಳಿ? ಅಪ್ಪನೂ ಕರ್ಕೊಂಬರ್ಬೇಕಿತ್ತು. ಅಪ್ಪನೊಂದು ಮಾತು ಕೇಳ್ತಿದ್ದೆ, ನಾನು ಬರ್ತೀನಂತ.
ಏ ಅಪ್ಪ ಅಪ್ಪ ಯಾಕೆ ಇದಕ್ಕೆಲ್ಲ? ಅಪ್ಪ ಏನು ವಯಸ್ಸಾಯ್ತಾ ಈಗ? ವಯಸ್ಸಾಗೈತೆ ಅಪ್ಪಂಗೆ. ಅಪ್ಪ ಈಗಲೂ ಆಗಲೂ ಅನ್ನಂಗೆ ಐತೆ. ಕಡ್ಡಿ ಹಿಡ್ಕೊಂಡು ತಟ್ಟ ಆಡ್ಕೊಂಡು ಓಡಾಡ್ತದ ಪಪ್ಪ. ವಿಪರೀತ ಕೆಮ್ಮು ಬೇರೆ. ಏನೋ ಅಪ್ಪ ಹಿಂಗೆ ಹುಷಾರಿಲ್ವಾ? ಕೆಮ್ಮ? ಹ್ಞೂ, ಮೂರು ದಿನಕ್ಕೂ ಹಿಂಗೆ ಹುಷಾರು ತಪ್ತಿರ್ತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಔಷಧಿ ಕೊಡ್ಸೋದು, ಕರ್ಕೊಬರೋದು, ಬರೀ ಇದೇ ಆಗೋಯ್ತು ನಮ್ಮದು. ನಿಮ್ಮ ಅತ್ತಿಗೆ ನೋಡ್ರಿ ಯಾವಾಗಲೂ ಗೊಣಗಾಡ್ತಿರ್ತಾಳೆ. ಹಾಂ, ಇದ್ರ ಮಧ್ಯದಲ್ಲಿ ಹೆಂಗಮ್ಮ? ಅವಳು ಒಳ್ಳೆಯವಳಾಗಿದ್ದರೆ ಒಂದು ಪಕ್ಷ ಯೋಚನೆ ಮಾಡ್ಬೋದಿತ್ತು. ಅವಳು ಹೆಂಗಂತ ನಿಂಗೆ ಗೊತ್ತಲ್ಲ. ನಮ್ಮ ಮನೆಯವ್ರು ಅಂದರೆ ಹಂಗೆ ಸಿಡಿದು ಬೀಳ್ತಾಳೆ. ಇನ್ನು ನೀನೇನಾದ್ರು ಬಂದರೆ ಅಲ್ಲಿಗೆ ನೀನೇ ಯೋಚನೆ ಮಾಡು, ನಾನೆಲ್ಲ ಹೇಳ್ಬೇಕಾಗಿಲ್ಲ. ಹ್ಮ್, ಸರಿ. ಹಾಗಿದ್ರೆ ಇವ್ರ ಹತ್ರ ನಾನು ಮರ್ಯಾದೆ ಉಳಿಸ್ಕೋಬೇಕಂದ್ರೆ ಇನ್ನೊಂದು ಕೆಲಸ ಮಾಡಿಕೊಡ್ತೀಯಾ? ಏನು? ನನ್ನ ಪಾಲಿಗೆ ಏನು ಆಸ್ತಿ ಬರಬೇಕೋ ಅದನ್ನಾದರೂ ಕೊಡೋಣ. ನಾನು ಹೇಗೋ ನನ್ನ ಮಕ್ಕಳನ್ನ ನೋಡ್ಕೊತೀನಿ. ನನಗೆ ಅವಾಗ ಏನೂ ಅನ್ನಲ್ಲ ಅನ್ಸುತ್ತೆ ಇವರು. ಯಾವಾಗ ನೋಡ್ರು ನಮ್ಮ ಅತ್ತೆ ಮಾತಿಗೆ ಮುಂಚೆ ನೀನು ತವ್ರ ಮನೆಯಿಂದ ಏನು ತಂದಿದ್ಯಾ, ಏನು ಹೊತ್ಕೊ ಬಂದಿದ್ಯಾ, ನಾಯಿಗಳು, ಭಿಕ್ಷುಕರು, ಗತಿಗಿಲ್ದವರು ಏನು ಕೊಟ್ಟವ್ರೆ ಹಂಗೆ ಹಿಂಗೆ ಬೈತಾನೆ ಇರ್ತಾರಣ್ಣ. 1 ಎಕರೆ ಜಮೀನಾದರೂ ಕೊಡೋಣ. ನನ್ನ ತವ್ರ ಮನೆಯಿಂದ ಇದನ್ನಾದರೂ ಕೊಟ್ಟಿದ್ದಾರೆ, ಏನು ಅನ್ಬೇಡಿ ಅಂತ ಅವ್ರ ಬಾಯಿನಾದರೂ ಮುಚ್ಚಿಸ್ತೀನಿ. ಏನಂತ ಮಾತಾಡ್ತೀಯ ಜಯ? ಅಲ್ಲ, ನಿನಗೆ ಕೇಳಕ್ಕೆ ಹೆಂಗನ ಮನ್ಸು ಬರ್ತದೆ ನಮ್ಮ? ನಾವೇ ಹೊಲದಲ್ಲಿ ಅದು ಇದು ಏನಾನ ಬೆಳ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು. ಅದೇ ನಮ್ಮ ಜೀವನಕ್ಕೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ನನಗೆ ಕೆಲಸ ಅಂತ ಒಂದಿಲ್ಲ. ನಾನೇನು ಓದಿದ್ದೀನ ಬರ್ದಿದ್ದೀನ ಹೇಳು? ನಿನಗೆ ಗಂಡಂಗೆ ಎಲ್ಲ ಒಂದು ಕಡೆ ಕೆಲಸನಾದರೂ ಐತೆ. ನನಗೆ ಏನೂ ಇಲ್ಲ. ಇಬ್ಬರು ಹೆಣ್ಣು ಮಕ್ಕಳು, ಅವ್ರು ಮದುವೆ ಮಾಡ್ಬೇಕು ಮುಂದಕ್ಕೆ. ಆಸ್ತಿಲಿ ಅರ್ಧ ಕೊಡು ಅಂತ ಕೇಳ್ತೀಯಲ್ಲ, ಅದು ಹೆಂಗನ ಮನ್ಸು ಬರ್ತದೆ ನಿನಗೆ? ನೋಡೋ, ಆಸ್ತಿ ಗೀಸ್ತಿ ಎಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಹಂಗೆಲ್ಲ ಆಗಲ್ಲ. ನಿಮ್ಮ ಅದಕ್ಕೆ ಮೊದಲೇ ಸರಿ ಇಲ್ಲ. ಇನ್ನು ನೀನು ಇವೆಲ್ಲ ಕೇಳ್ತೀಯ ಅಂತ ಗೊತ್ತಾದರೆ ಅಷ್ಟೇ, ಆಮೇಲೆ ಎಗರಾಡ್ಬಿಡ್ತಾಳೆ ನನ್ನ ಮೇಲೆ. ನನ್ನ ಸಂಸಾರ ಹಾಳಾಗ್ತದೆ ನೋಡು. ಅಂದರೆ ನೀನೆಲ್ಲ ಸಹಿಸ್ಕೊಂಡು ಇಲ್ಲೇ ಇರೋ, ಅವ್ರು ಏನಂದ್ರೆ ಅನ್ಸ್ಕೊಂತಾನೇನ? ಹಂಗೆ ಹೇಳ್ತಾ ಇಲ್ಲ ನಾನು. ನೀನು ಸ್ವಲ್ಪ ಧೈರ್ಯವಾಗಿರ್ಬೇಕಪ್ಪ. ಅವ್ರಂದ್ರೆ ನೀನು ಮಾತಾಡು. ಯಾಕೆ ಸುಮ್ಮನಿರ್ತೀಯ ನೀನು? ಹೇಳು. ನಮ್ಮ ಅಣ್ಣನ ಮನೇಲಿ ಯಾರು ದುಡಿಯೋರಿಲ್ಲ, ನಮ್ಮ ಅಣ್ಣನೇ ದುಡಿಬೇಕು, ಇಬ್ಬರು ಹೆಣ್ಮಕ್ಳು ಬೇರೆ ಅವರೇ, ಅವ್ರ ಮದುವೆ ಬೇರೆ ಮಾಡಬೇಕು, ಈಗೆಲ್ಲ ಕೇಳಬೇಡ್ರಿ, ನಾನು ಕೇಳಲ್ಲ ಅಂತ ಹೇಳಿ ನೀನೇ. ಇಲ್ಲ ಅಣ್ಣ, ಅವ್ರಿಗೇನು ಗೊತ್ತಿಲ್ವಾ ಅದೆಲ್ಲ? ಅಂದರೆ ಅವರೆಲ್ಲ ಕೇಳಲ್ಲ ಅಣ್ಣ ಅವರು. ಅವ್ರು ಕೇಳ್ತಾರೋ ಬಿಡ್ತಾರೋ, ಅದು ನಾನು ಏನು ಮಾಡಲಿ ಹೇಳು? ನಾನಂತೂ ಆಸ್ತಿ ಇಲ್ಲ ಕೊಡೋಕ್ಕಾಗಲ್ಲಮ್ಮ. ನೀನು ಆ ಥರ ಎಲ್ಲ ಕನ್ಸ್ಕಿನ್ಸ್ ಕಾಣಕ್ಕೆ ಹೋಗ್ಬೇಡ. ಸುಮ್ಮನೆ ಸಂಬಂಧ ಕಳ್ಕೊಬೇಡ ನೋಡು. ಅಣ್ಣ, ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ನಾನು ಕೇಳಿದ್ರಲ್ಲಿ ಏನು ತಪ್ಪು? ಅಮ್ಮ ಬದುಕಿರುವಾಗ ಹೇಳ್ತಿತ್ತಲ್ವಾ, ಏನಿದ್ರು ಇಬ್ರು ಹಂಚ್ಕೊಳ್ಳಿ ಅಂತ. ಅದು ಅವಾಗ. ನನ್ನ ಪರಿಸ್ಥಿತಿ ಗೊತ್ತಿಲ್ವ ಜಯ ನಿಂಗೆ? ಹೇಳು ಜಯ, ಏನಂತ ಮಾತಾಡ್ತೀಯ? ಹೆಂಗೋ ನಿನ್ನ ಗಂಡನ ಮನೇಲೂ ಆಸ್ತಿ ಐತೆ ತಾನೆ? ಅವ್ರದ್ದು ಜಮೀನು ಅಂತ ಐತೆ. ನಿನಗೇನು ಇಲ್ದಿದ್ದ ಮನೆಗೇನು ಕೊಟ್ಟಿಲ್ಲ. ನಮ್ಮನ್ನು ಅರ್ಥ ಮಾಡ್ಕೋಬೇಕಪ್ಪ. ಮಾಮ, ರಮ್ಯಾ ಚೆನ್ನಾಗವಳಾ? ಹೂನಾ ಕೃಷ್ಣ, ಚೆನ್ನಾಗವ್ರು ಇಬ್ರು. ರಮ್ಯಾ, ಕಾವ್ಯ ಇಬ್ರು ಚೆನ್ನಾಗವ್ರೆ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಮಾಮ, ಚೆನ್ನಾಗಿದ್ದೀವಿ. ಮಾಮ, ಏನು ತಂದೆ ನಮಗೆ? ಅಯ್ಯ, ಏನಿಲ್ಲ ಕಣ. ಬರುವಾಗ ಕಾಸು ತರದ್ ಮಾತುಬಿಟ್ಟೆ ನೋಡು, ಇಲ್ಲಾಂದ್ರೆ ಏನೋ ತತ್ತಿದ್ದೆ. ಮುಂದಿನ ಸಲ ಬರುವಾಗ ಮಿಠಾಯಿ ತಗೋಬತ್ತೀನಿ ನಿಮಗೆ. ಏ ಹೋಗ್ ಮಾಮ, ಯಾವಾಗಲೂ ಹಿಂಗೆ ಹೇಳ್ತೀಯ ನೀನು. ಹೋದ್ ಸಲಿನೂ ಹಂಗೆ ಹೇಳಿದ್ದೆ, ಈ ಸಲಿನೂ ಹಂಗೆ ಹೇಳ್ತೀಯ. ಸುಮ್ಮನಿರಲ್ಲ, ಏನೇನೋ ಮಾತಾಡ್ಬೇಡ. ಓದ್ಸತಿ ಎಲ್ಲಿ ಹೇಳಿದ್ದೆ ನಾನು? ಏನೇನೋ ಮಾತಾಡ್ತೀಯ. ಆಯಿತು, ಓದ್ಕೋಬೇಕು ನೀನು. ಹೆಂಗ ಬಂದಿದ್ದೀನಿ. ನಿಮ್ಮ ಅತ್ತೆನೂ ನಿನ್ನ ಗಂಡನೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಈಗ ನಡೆದಿರೋದ್ರ ಬಗ್ಗೆ ನಾನು ಏನೂ ಕೇಳಲ್ಲ. ನಿಮ್ಮ ಅತ್ತೆ ಬಂದಿಲ್ಲ ಅಂದಿದ್ರೆ ಏನೋ ಒಂದು ಪಕ್ಷ ನಿನ್ನ ಗಂಡನ ಹತ್ರ ಮಾತಾಡ್ತಿದ್ದೆ. ನಿಮ್ಮ ಅತ್ತೆನ ಬಾಯಿ ಸರಿ ಇಲ್ಲ. ಸುಮ್ಮನೆ ಇದ್ ಕಡೆ ಬಂದಿದ್ದೆ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತೀನಿ. ಅಲ್ಲ ಕಣರಾಮು, ಈಗಂತೂ ನಿಮ್ಮ ಹೆಣ್ಮಕ್ಳನ್ನ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಓದ್ಬಿಟ್ಟು ನಾಳೆ ದಿನ ತಿರುಗಿ ಮಾತಾಡ್ತಾವಲ್ಲ, ಏನು ಮಾಡೋದಾಗ? ಅಯ್ಯೋ, ನನಗೇನು ಗೊತ್ತಾಗ್ತಿಲ್ಲ ಕಣಮ್ಮ. ಏನು ಮಾಡೋಣ ಹೇಳು? ಓದ್ಕೊಂಡಿರೋ ಹುಡುಗಿ ಅಂದ್ಬಿಟ್ಟು ಓದಿರೋ ಹುಡುಗನೇ ಬೇಕು ಅಂತಾರ. ಆಮೇಲೆ ಓದಿರೋ ಗಂಡುಗಳಿಗೆ ವರದಕ್ಷಿಣೆ ಎಷ್ಟು ಕೊಡ್ಬೇಕಂತ ಗೊತ್ತಾ? ಅಮ್ಮ, ಅವೆಲ್ಲ ಮುಲಾಜೆ ನೋಡಲ್ಲ ನಾನು. ಅದೇನು ಓದ್ತಾವ ಓದ್ಕೊಂಬಿಡ್ಲಿ ಅತ್ತ. ನಾನಂತೂ ಇವಕ್ಕೆ ಕೂಲಿ ಮಾಡೋನ್ಗೆ ಕೊಟ್ಟು ಮದುವೆ ಮಾಡೋದು. ನನ್ನ ಕೈಲೆಲ್ಲ ಐಷಾರಾಮಿ ಜೀವನ ಮಾಡ್ಸೋಕ್ಕಾಗಲ್ಲ ಇವ್ರಿಗೆ. ಹಂಗೆ ಮಾಡಿ ನೀನು. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾರಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಏ ರಾಮಣ್ಣ, ಯಾರ ಇದು? ಎಲ್ಲೋ ನೋಡ್ದಂಗೆ ನೆನಪು ನನಗೆ. ಅದೇನಮ್ಮ, ಜಯೋರ್ ಅಣ್ಣ ಮಾದೇಶ. ಓಹೋ,
ಮಾದೇಶ. ಬರಪ್ಪ, ಬಾ ಬಾ ಬಾ. ಏನು ಇಷ್ಟು ದಿನ ಆದ್ಮೇಲೆ ತಂಗಿ ಮನೆ ನೆನ್ಪು ಬಂದ್ಬಿಟ್ಟೈತೆ. ಬಂದ್ಬಿಟ್ಟಿದ್ಯಲ್ಲ. ಅಮ್ಮ ಅದು ಇಲ್ಲೇ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸದ ಮೇಲೆ ಬಂದಿದ್ದೆ. ಹಂಗೆ ಈ ಪಕ್ಕದೂರಲ್ಲಿ ಅಲ್ವಾ ನಿಮ್ಮ ಮನೆ ಇರೋದು, ಅದಕ್ಕೆ ಜೈನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜೈನ್ ನೋಡ್ಕೊಂಡು ಹೋಗಕ್ ಬಂದು ಬರೀ ಕೈಯಾಗ ಬಂದ್ಬಿಟ್ಟಿದ್ಯಾ? ತಂಗಿ ಮನೆಗೆ ಬರೋನು ಬರೀ ಕೈಯಲ್ಲಿ ಬರ್ತಾರ? ತಂಗಿಗೆ, ತಂಗಿ ಮಕ್ಕಳಿಗೆ, ತಂಗಿ ಗಂಡನ್ ತಂದಿಲ್ಲ ಅಂದ್ರೆ ಪರವಾಗಿಲ್ಲ, ತಂಗಿಗನ ತರ್ಬೇಕಪ್ಪ. ತಂಗಿಗೆ ಬಿಡು, ಹುಡುಗರ್ಗನ ತರ್ಬೇಕು ತಾನೆ. ತರ್ಬೋದಿತ್ತು ಕಣಮ್ಮ, ಆದರೆ ಬರ್ತಾ ಇಲ್ಲಿಗೆ ಬರ್ಬೇಕಂತ ಏನು ಅನ್ಕೊಂಡಿರ್ಲಿಲ್ಲ, ಕಾಸು ಜಾಸ್ತಿ ತಂದಿರಲಿಲ್ಲ, ಅದಕ್ಕೆ ಬಂದೆ. ಏನೋ ಒಂದು ಮಡಿಕಣೈತೆ ನೋಡಪ್ಪ ಹೇಳಕ್ಕೆ. ಇರ್ಲಿ ಬಿಡಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಹೆಂಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ಯಾ? ಯಾವಾಗ ಬಂದ್ರಿ ನೀವು? ಜಯ ಹೇಳಿದ್ಲು ಆಚೆನೆ ನಮ್ಮ ಅತ್ತೆ ಬಂದಿದ್ದಾರೆ ಅಂತ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಳಗೆ ಬಂದೆ. ನನಗೂ ಅರ್ಜೆಂಟ್ ಕೆಲಸ ಇತ್ತು, ಹೊರಡಬೇಕಿತ್ತು. ಹಂಗೆ ಆಚೆನೆ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಜಯ ಅನ್ಕೊಂಡೆ. ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತಲ್ಲ, ದೊಡ್ಡವ್ರ ಮನೆಗೆ ಬಂದಮೇಲೆ ಮಾತಾಡ್ಸ್ಕೊಂಡು ಹೋಗೋದು ಮರ್ಯಾದೆ, ಅದಕ್ಕೆ ಒಳಗಡೆಗೆ ಬಂದೆ. ಮರ್ಯಾದೆ ಸರಿಯಾಗಿ ಕೊಟ್ಟೆ ಬಿಡು. ನಾವು ಚೆನ್ನಾಗಿಲ್ಲ. ಯಾಕಮ್ಮ ಹಿಂಗೆ ಹೇಳ್ತಿದ್ದೀರಲ್ಲ? ಹೂನಪ್ಪ, ನಾವು ಚೆನ್ನಾಗಿಲ್ಲ. ಯಾಕೆಂತ ಕೇಳು, ಎಲ್ಲ ನಿನ್ ತಂಗಿ ಕಾಲ್ಗುಣದಿಂದ. ಯಾಕಮ್ಮ ಹಿಂಗಂತೀರಾ? ಅಲ್ಲ ಏನಾಯ್ತು? ಏನಾಯ್ತಾ? ಯಾಕೆ ನಿನ್ ತಂಗಿ ಏನು ಹೇಳಿಲ್ವಾ ಆಚೆ? ಇಲ್ಲಪ್ಪ, ಏನು ಹೇಳಿಲ್ವಲ್ಲ. ಹೇಳಿದ್ರೆ ಮಕ್ಕೋಗಿತ್ತೆ ನೋಡಿ ನೀನು, ಅದಕ್ಕೆ ಹೇಳಿಲ್ಲ ಅವಳು. ಅಲ್ಲ, ನಿನ್ ತಂಗಿ ಮಾಡಿದ್ ಸರಿನಾ? ಎಂತ ಕೆಲಸ ಮಾಡೋಳು ಗೊತ್ತಾ? ಏನೋ ಹಿಂಗೆಲ್ಲ ಆಯ್ತಾ? ಹೂನಪ್ಪ ಮಾದೇಶ, ನಿನ್ನ ತಂಗಿನ ಸಾಮಾನ್ಯದವಳಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಊರರ ಮುಂದೆ ಹರಾಜು ಹಾಕಿಬಿಡ್ಲು. ನನಗೂ ನಮ್ಮ ಅಮ್ಮಂಗೂ ಅವಳನ್ನ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಚೂರು ಇಷ್ಟ ಇಲ್ಲ, ಒಂದೇ ಒಂದು ಚೂರು. ಏನು ಮಾಡೋಣ, ಊರಿನ ಜನ ಏನಂತಾರೋ ಅಂದ್ಬಿಟ್ಟು ಇಟ್ಕೊಬೇಕಷ್ಟೆ. ಅಯ್ಯೋ, ಹಂಗಂದ್ರೆ ಆಗ್ತದ? ಏನೋ ಗೊತ್ತಿದ್ದ ತಪ್ಪು ಮಾಡಿಬಿಟ್ಟವಳೆ. ನೀವೇ ತಾನೇ ಹೊಂದ್ಕೊಂಡು ಹೋಗ್ಬೇಕು. ಏನೋ ನಾವು ಹೊಂದ್ಕೊಂಡು ಹೋಗ್ಬೇಕಾ? ನಾವ್ಯಾಕೆ ಹೊಂದ್ಕೊಂಡು ಹೋಗೋಣ? ಅಲ್ಲ ಕಣಪ್ಪ, ಸರಿಯಾಗಿ ಹೇಳ್ತಿದ್ಯಲ್ಲ ನೀನು. ನಾವ್ಯಾಕೆ ಹೊಂದ್ಕೊಂಡು ಹೋಗ್ಬೇಕು? ಅವಳು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯವ್ರನ್ನ ಹೊಂದ್ಕೊಂಡು ಅವಳು ಹೋಗ್ಬೇಕು, ನಾವಲ್ಲ. ನಮ್ಮ ಮನೆಗೆ ಅವಳು ಬಂದವಳೋ ಇಲ್ಲ ಅವಳ ಮನೆಗೆ ನಾವು ಬಂದಿದೀವ ನೋಡು. ನೀನು ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡು ಹೋಗ್ಬಿಡು ನಿನ್ನ ತಂಗಿನ, ನಮಗೇನು ಬೇಜಾರಿಲ್ಲ. ನಾನು ನನ್ನ ಮಗ ಆರಾಮಾಗಿದ್ದು ಬಿಡ್ತೀವಿ. ಅಯ್ಯಯ್ಯೋ ಇಲ್ಲಮ್ಮ, ಅದೆಂಗಾಗ್ಬಿಡತ್ತೆ. ನಮ್ಮದು 108 ಸಮಸ್ಯೆಗಳಿರ್ತವೆ. ಸುಮ್ಮನೆ ಯಾಕೆ ನಿಮ್ಮ ಸಂಸಾರ ನಾವು ಹಾಳು ಮಾಡೋದಿಲ್ಲ. ಅಯ್ಯೋ, ನಿಮ್ಮಿಂದ ನಮ್ಮ ಸಂಸಾರ ಏನು ಹಾಳಾಗಲ್ಲ. ನೀವು ಅವಳನ್ನ ಕರ್ಕೊಂಡೋದ್ರೆ ನಮ್ಮ ಸಂಸಾರ ಇನ್ನೂ ಚೆನ್ನಾಗಿರ್ತದೆ. ನೋಡಪ್ಪ, ಏನು ತೀರ್ಮಾನ ಮಾಡ್ತೀಯ? ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ಬೇಕಿತ್ತು, ನಾನು ಹೇಳ್ತಿದ್ದೆ ಸರಿಯಾಗಿ ಅವಾಗ. ಈಗಲೇ ಗಂಟು ಮೂಟೆ ಕಟ್ಟಿ ಕಳಿಸ್ಬಿಡ್ತಿದ್ದೆ. ಅಮ್ಮ, ಆಗಿದ್ದೆಲ್ಲ ಆಗೋಯ್ತು. ಇವಾಗ ಅದ್ರ ಬಗ್ಗೆ ಸುಮ್ಮನೆ ಎಳ್ಕೊಂಡು ಹೋಗೋದು ಬೇಡ. ಗೊತ್ತಿಲ್ದೇನೋ ತಪ್ಪು ಮಾಡಿಬಿಟ್ಟವಳೆ. 3 ಜನ ಮಕ್ಕಳು ಬೇರೆ ಇದ್ದಾರೆ, ಅವ್ರ ಮುಖನಾದರೂ ನೋಡಿ. ನಾವು ಏನು ಸಹಾಯ ಮಾಡೋಕ್ಕೆ ಪರಿಸ್ಥಿತಿಲಿ ಇಲ್ಲ. ಈ ಮನೆಗೆ ದೊಡ್ಡವ್ರು ನೀವು ಕ್ಷಮಿಸ್ತೇನೆ, ಇನ್ಯಾರು ಕ್ಷಮಿಸ್ಬೇಕು? ನಾನು ಅವಳಿಗೆ ಚೆನ್ನಾಗಿ ಬುದ್ಧಿ ಹೇಳ್ತೀನಿ. ನೋಡು ಜಯ, ತಂದೆನೂ ಅವರೇ, ತಾಯಿನೂ ಅವರೇ. ಹೆಣ್ಮಕ್ಳನ್ನ ಒಂದು ಸರಿ ಗಂಡನ ಮನೆಗೆ ಕೊಟ್ಟ ಮೇಲೆ ತವ್ರ ಮನೆ ಕಡೆಗೆ ತಿರುಗೂ ನೋಡಬಾರ್ದು. ಏನೋ ಹೇಳು ಹೇಳು ಹೇಳು, ಚೆನ್ನಾಗಿ ಹೇಳು ಬುದ್ಧಿನ. ಅಲ್ಲಮ್ಮ, ಹಿಂಗೇನು ಬುದ್ಧಿಗಿದ್ದಿ ಇಲ್ವಾ ಹೇಳು? ಗಂಡ ಒಂದು ಮಾತು ಬೈತಾನಪ್ಪ, ಒಂದು ಮಾತು ಕೋಪದಲ್ಲಿ ಹೊಡಿತಾನಪ್ಪ, ಏನು ನಿನ್ನನ್ನು ಆಚೆ ಕಟ್ಟುಬಿಡ್ತಾನೆ ಹೇಳು? ಗಂಡ ಆದಮೇಲೆ ಹೊಡೆಯೋದು ಬೈಯೋದು ಎಲ್ಲರ ಮನೇಲೂ ಇದ್ದಿದ್ದೆ. ಅಷ್ಟಕ್ಕೆ ನೀನು ಗಂಡನ ತಂದ್ಬಿಟ್ಟು ಬೀದಿ ನಿಲ್ಲಿಸ್ಬಿಟ್ರೆ ಹೆಂಗೆ ಹೇಳು? ಸಂಸಾರ ಮಾಡೋಕ್ಕಾಗ್ತದಾ? ಮನೆತನದ ಮಾನ ಮರ್ಯಾದೆ ಉಳಿತದ ಹೇಳು? ನಮಗೆ ಯಾಕೆ ಕೆಟ್ಟಸುತ್ತಿ ನೀನು? ನಿನ್ನ ತವ್ರ ಮನೆಯವರು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ, ಈ ಥರ ಮಾತಾಡಲ್ವಾ ಗಂಡನ ಮನೇಲಿ? ಹೆಣ್ಣಾದಳು ಎಲ್ಲನೂ ಸಹಿಸ್ಕೊಂಡು ಹೋಗಬೇಕು. ನೀನು ಹೆಣ್ಣು, ಗಂಡಸಲ್ಲ. ಹೆಣ್ಣು ಗಂಡು ಸಮ ಅಂತ ತಿಳ್ಕೊಂಬೇಡ. ಇದು ಸಿಟಿ ಅಲ್ಲ, ಇದು ಹಳ್ಳಿ. ನಾವು ಹಳ್ಳಿ ಜನಗಳು. ಎಲ್ಲರೂ ಹೆಂಗೆ ಬದುಕ್ತಾರೆ, ಜೀವನ ಮಾಡ್ತಾರೆ, ಹಂಗೆ ಬದುಕಬೇಕು. ನಾವು ಬೇರೆ ಥರ ಬದುಕ್ತೀವಿ ಅಂತ ಅಂದರೆ ನಿನಗಿಲ್ಲಿ ಜಾಗ ಇಲ್ಲ, ನಡಿ ಅಂತಾರೆ. ಹೆಂಗೋ ನಿಮ್ಮತ್ತೆ ದೇವ್ರಂಥ ಮನುಷ್ಯ ಆಗಿರೋದ್ರಿಂದ ಇನ್ನೂ ಇಟ್ಕೊಂಡವ್ರು ನಿನ್ನನ್ನು. ಬೇರೆ ಯಾರನ್ನಾಗಿದ್ದಿದ್ರೆ ನಿನ್ನ ಜೀವನ ಹಾಳಾಗ್ತಿತ್ತಾ? ನಮಗೆ ಅಮ್ಮ ಇಲ್ಲ, ಅರ್ಥ ಮಾಡ್ಕೊ. ಅಮ್ಮ, ನಾನೆಲ್ಲ ಹೇಳಿದ್ದೀನಿ ಅವಳಿಗೆ, ಇನ್ಮೇಲೆ ಈ ರೀತಿ ಆಗಲ್ಲ. ಹಂಗೂ ವೇಳೆ ಏನಾದರೂ ಅವಳು ಪದೇ ಪದೇ ಹಿಂಗೆ ಮಾಡಿದ್ರೆ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡ್ರಮ್ಮ, ನಂದೇನಿಲ್ಲ. ಆಯ್ತು ಬಿಡಿ, ಇಷ್ಟು ಹೇಳಿದಿರಲ್ಲ, ಮುಂದಕ್ಕೆ ನಾವು ನೋಡ್ಕೋತೀವಿ. ದುಡುಕ್ ಬಿಟ್ಟು ಕನ್ಲಿ ಅವಳು, ಹೊನ್ನಲಿ ಸೊಂಟ ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ನಾನು. ಸಾಕ್ಷಿಗೆ ನೀವೇ ಬರಬೇಕು, ನಿಮ್ಮನ್ನೇ ಕರೆಸ್ತೀನಿ ನಾನು.
ಆಯಿತು. ಸರಿನಮ್ಮ, ಬರ್ತೀವಿ. ರಮಣ, ಸರಿ ಹೋಗಿ ಬರ್ತೀನಿ. ಜಯ, ಬರ್ತೀನಮ್ಮ. ಇಷ್ಟೇ ಅಲ್ವಾ? ಇಷ್ಟೇ. ಅಮ್ಮ ಇಲ್ಲ ಅಂದರೆ ಯಾರೂ ನಮ್ಮ ನೋವನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅದು ಯಾರೇ ಆಗಿರಲಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, 6 ಗಂಟೆ ಹಾಕೋ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ತುಂಬ ಜನದ ಮನೇಲಿ ಇದೇ ರೀತಿ ನಡೆಯುತ್ತೆ. ಮದುವೆ ಆದಮೇಲೆ ಯಾರ್ದು ಸಪೋರ್ಟ್ ಸಿಗೋದಿಲ್ಲ ಆಲ್ಮೋಸ್ಟ್ ಕೆಲವು ಹೆಣ್ಮಕ್ಳಿಗೆ. ಆಗ ಹೆಣ್ಮಕ್ಳು ಎಲ್ಲನೂ ಸಹಿಸ್ಕೊಂಡು ಬದುಕಬೇಕಾಗತ್ತೆ. ಏನಂತೀರಾ? ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾಳೆ ಸಂಜೆ 6 ಗಂಟೆಗೆ ಇನ್ನೊಂದು ಎಪಿಸೋಡ್ ಪ್ರಸಾರ ಆಗುತ್ತೆ, ಕಂಟಿನ್ಯೂ ಆಗುತ್ತೆ ವಿಡಿಯೋ. ಜಯಕ್ಕನ ಸಂಸಾರ ಕತೆಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಿರೋರಿಗೆಲ್ಲರಿಗೂ ಧನ್ಯವಾದ. ಬಾಯ್.